ಸರ್, ನನ್ನ ಹೆಸರು ಎಡಿ ಭಾಷಾ, ಅಧ್ಯಕ್ಷರು ಕರ್ನಾಟಕ ರಾಜ್ಯ ಉರ್ದು ಸರ್ಕಾರಿ ನೌಕರ ಸಂಘ ಕಲಬುರಗಿ. ಇವತ್ತಿನ ಈ ಒಂದು ನಮ್ಮ ಪ್ರೆಸ್ ಮೀಟ್ ಮಾಡುವಂತ ಉದ್ದೇಶ ಏನಪ್ಪಾ ಅಂದ್ರೆ, ಸುಳ್ಳು ಆರೋಪ ಬಹಳ ಹೊರಡಿಸ್ತಾ ಇದ್ದಾರೆ. ಏನಪ್ಪಾ ಅಂದ್ರೆ, ಅವರಿಗೆ ಸುಳ್ಳು ಆರೋಪ ಮಾಡ್ಲಿಕ್ಕೂ ಏನದ ಬಹಳಷ್ಟು ವಿಷಯನೂ ಇಲ್ಲ. ಅವ್ರ ಬಳಿ ಒಂದೇ ಒಂದು ವಿಷಯಕ್ಕೆ ತಗೊಂಡ್ ತಿರುಗ್ತಾ ಇದ್ದಾರೆ. ಏನಂದ್ರೆ, ಇಲ್ಲ ಪ್ಲಾಟ್ ಏನದ 10-12 ವರ್ಷದಿಂದ ಏನದ ಯಾರಿಗೂ ಪ್ಲಾಟ್ ಹಂಚಿಲ್ಲ. ಯಾರಿಗೂ ಪ್ಲಾಟ್ ಹಂಚಿಲ್ಲಪ್ಪ ಅಂದ್ರೆ, ಅಲ್ಲಿ ನಾವು ಯಾರಿಂದ ಜಮೀನ್ ಖರೀದಿ ಮಾಡಿದೋ ಅವ್ರ ಜೊತೆ ಏನ್ ಅಗ್ರಿಮೆಂಟ್ ಆಗಿತ್ತಪ್ಪ ಅಂದ್ರೆ, ಸೇಲ್ ಅಂಡ್ ಡೆವಲಪ್ಮೆಂಟ್, ಈ ಎರಡನ್ನು ಸೇರ್ಸ್ಕಿಸಿಂದ ಏನದ ಆ ಜಮೀನ್ ಖರೀದಿ ಮಾಡಿದೆವು. ಅದರಲ್ಲಿ ಸಮಸ್ಯೆ ಆಗ್ತಾ ಇರುವಂತದ್ದು ಕಾನೂನುವಾಗಿ ತೊಡಕ್ ಅಂದ್ರೆ ಏನೋ 10 ಎಕರೆಗಿಂತ ಹೆಚ್ಚಿದ್ರೆ ನಾವು ಏನದ ಸರ್ಕಾರದಿಂದ ಮಾನ್ಯತೆ ಪಡ್ಕೋಬೇಕು, ಅಥವಾ ಸರ್ಕಾರದಿಂದ ಏನದ NOC ಪಡ್ಕೋಬೇಕು ಅನ್ನೋಂತ ಇಂತ ಬಹಳಷ್ಟು ಸಮಸ್ಯೆ. ಆ ಒಂದು ಏನದ ದಿಶೆಯಲ್ಲಿ ಎಲ್ಲಾ ಸಮಸ್ಯೆಗೆ ಪರಿಹಾರ ಹುಡ್ಕೊಂಡು ಈಗ ಏನದ ಕೆಲವೇ ತಿಂಗಳಲ್ಲಿ ನಿವೇಶನ ಹಂಚಬೇಕನ್ನುವಂತ ಒಂದು ಸ್ಥಿತಿಯಲ್ಲಿ ಎಲೆಕ್ಷನ್ ಡಿಕ್ಲೇರ್ ಆಗಿದೆ. ಈ ಸಮಯದಲ್ಲಿ ಅವ್ರಿಗೆ ಯಾವುದೇ ದೋಷದೆ ಏನ್ ಮಾಡವ್ರಪ್ಪ ಅಂದ್ರೆ, ಇವ್ರ ತಮ್ಮನ ಮಗನಿಗೆ ತೆಗೆದುಕೊಂಡು ಏನದ ಒಂದು ದೊಡ್ಡ ನಾಟಕ ಶುರು ಮಾಡವ್ರೆ. ಅಶೋಕ್ ಹೊನ್ನಳ್ಳಿ ಅವ್ರಿಗೆ ತಗೊಂಡು ಎಂತ ನಾಟಕ ಅಂದ್ರೆ, ಅವ್ರ ಅಣ್ಣನ ಮಗನಿಗೆ ತಗೊಂಡಪ್ಪ ಅಂದ್ರೆ ಅನ್ನೋದು ಎಲ್ಲರಿಗೆ ಒಂದು ವಿಶ್ವಾಸ ಬರ್ತಿದೆ. ಇದು ತಪ್ಪು. ಅವ್ರು ಯಾಕೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನಿಮ್ಮಲ್ಲಿ ಎಲ್ಲಾ ಅಣ್ಣತಮ್ಮರಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಇರುವುದು ಈ ಪ್ರಪಂಚದ ಒಂದು ಇತಿಹಾಸ ಇದೆ. ಇದೇನು ಹೊಸದಲ್ಲ. ಹೊನ್ನಳ್ಳಿ ಅವ್ರ ಮನೆಯಲ್ಲಿ ಅವರು ಅಶೋಕ್ ಹೊನ್ನಳ್ಳಿ ಅವ್ರಿಗೆ ತಗೊಂಡೆ ಅನ್ನೋದು ನಾಟಕ ಮಾಡ್ತಾ ಇದ್ದಾರೆ. ಇನ್ನೊಂದ್ ಸಮಯ ತಾವು ಇಷ್ಟೊಂದು ನ್ಯಾಯವಾಗಿ ಅನ್ನೋದು ಕೆಲಸ ಮಾಡೋರು ಸ್ವಲ್ಪ ವಿಚಾರ ಮಾಡ್ರಿ. ಈ ಒಂದು ನಮ್ಮ ಎದುರಾಳಿ ಪೆನಲ್ದವರು ಒಂದು ಚಿತ್ತಾಪುರ NGO ಅಧ್ಯಕ್ಷರು, ತಾಲೂಕಾ ಅಧ್ಯಕ್ಷರು, ಮೇಲಾಗಿ ಜಿಲ್ಲಾ ಅಧ್ಯಕ್ಷರು. ಒಂದ್ ತಾಲೂಕಿನಲ್ಲಿ ಇನ್ನೊಬ್ಬರಿಗೆ ಅಧ್ಯಕ್ಷ ಸ್ಥಾನ ಕೊಡ್ಬೋದಾಗಿತ್ತಲ್ಲ. ಅಂತ ಒಂದು ಹೃದಯ, ನಿಮ್ಮ ವಿಶಾಲವಾದಂತ ಹೃದಯ ಇದ್ರೆ ತಾಲೂಕಿಗೆ ಒಬ್ರಿಗೆ ಅಧ್ಯಕ್ಷ ಕೊಡ್ಬೇಕಾಗಿತ್ತು. ಅಲ್ಲಿ ಕೊಡ್ಲಿಲ್ಲ. ಅಲ್ಲಿ ತಾಲೂಕಾ ಅಧ್ಯಕ್ಷರು ತಾವೇ, ಜಿಲ್ಲಾ ಅಧ್ಯಕ್ಷನು ತಾವೇ. ಇನ್ನೊಂದು, ನಿಮ್ಮಲ್ಲಿ ಸುಮಾರು ಜನ ಇದನ್ನ ಏನಿದೆ NGO ಎಲೆಕ್ಷನ್ ನಲ್ಲಿ ಏನದ ಆಯ್ಕೆ ಆಗಿ ಬಂದ್ರು. ಆಯ್ಕೆ ಆದಂತ ವ್ಯಕ್ತಿಗೆ ಏನದ ತಿರಸ್ಕರಿಸಿ ಸೋಲುಂಡಿರುವಂತ ವ್ಯಕ್ತಿಗೆ ಅಂದ್ರೆ ಎಲ್ಲಾ ವೋಟರ್ಸು ತಿರಸ್ಕರಿಸಿರುವಂತ ಅಭ್ಯರ್ಥಿಗೆ ನೀವು ಪ್ರಧಾನ ಕಾರ್ಯದರ್ಶಿ ಮಾಡ್ತೀರಿ. ಯಾಕೆ ಸ್ವಾಮಿ? ಬೇರೆಯವರು ಏನು ಏನದ ಅವ್ರ ಹತ್ರ ಏಬಲ್ ಇಲ್ವೇ? ಸೋತಂತ ವ್ಯಕ್ತಿಗೆ ನೀವು ಏನದ ತಮ್ಮ ಪಕ್ಕದಲ್ಲಿ ಕುಂದ್ರಿಸ್ಕೋತೀರಿ, ಗೆದ್ದಂತ ವ್ಯಕ್ತಿಗೆ ಏನದ ದೂರ ಇಡ್ತೀರಿ. ಇದು ತಾವು ಏನದ ತಮ್ಮ ಉದ್ಯೋಗದಲ್ಲಿ ಇರುವಂತ ಮತ್ತೆ ಏನದ ಸಂಘದಲ್ಲಿ ಕಾರ್ಯನಿರ್ವಹಿಸಿರುವಂತ ಅವ್ರಿಗೆ ಏನದ ನ್ಯಾಯವಾದಂತ ನ್ಯಾಯ ಕೊಡಿ. ತದನಂತರ ಇನ್ನೊಬ್ಬರಿಗೆ ನ್ಯಾಯ ಮಾತಾ ನೀತಿ ಪಾಠ ಹೇಳಿದ್ರೆ ಅದು ಸರಿ ಅನಿಸ್ತದೆ. ಆದ್ರಿಂದ ತಾವು ಏನದ ತಮ್ಮಲ್ಲಿ ಇರುವಂತ ಹುರುಳು ಏನದ ಮೊದಲು ದೂರ ಮಾಡ್ರಿ. ಇನ್ನೊಬ್ಬರಿಗೆ ಏನದ ಬಟ್ ಮಾಡ್ಬೇಕಾದ್ರೆ ನಾವ್ ಒಂದು ಬಟ್ ಮಾಡಿದ್ರೆ 4 ಬಟ್ ನನ್ ಕಡೆ ಆಗ್ತಿದೆ. ಆ ಒಂದು ತಾವು ತಿಳ್ಕೊಂಡು ಇನ್ನೊಬ್ರ ಮೇಲೆ ಬ್ಲೇಮ್ ಮಾಡ್ಬೇಕು. ನಾಗಪ್ಪ ಹೊನ್ನಳ್ಳಿ ಅವರು ಇಲ್ಲಿವರೆಗೆ ಏನ್ ಮಾಡವ್ರೆ, ಜಮೀನ್ ತಗೊಂಡವ್ರೆ, ಡೆವಲಪ್ಮೆಂಟ್ ಮಾಡಿಸ್ತಾ ಇದ್ದಾರೆ. ಮತ್ತೇನದ ನಿಮಗೆ ವ್ಯಕ್ತಿಗಳಿಗೆ ಅರ ನೌಕರರಿಗೆ ಆ ಪ್ಲಾಟ್ ಕೊಡುವಂತ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಅವ್ರಿಗೆ ಏನದ ಇಲ್ಲ ಸಲ್ಲದ ಸಮಸ್ಯೆ ಏನದ ಇವರಿಂದೇ ಆಗ್ತಾ ಇದೆ. ಆದ್ರಿಂದ ಆ ಪರಮಾತ್ಮನ ಹತ್ರ ಕೇಳ್ಕೊತಾ ಇದ್ದು, ಈ ಅಪ್ಪಗೆ ಏನದ ದೊಡ್ಡ ಒಂದು ಶಕ್ತಿ ಕೊಡು, ಮತ್ತೆ ಅದನ್ನ ನ್ಯಾಯವಾದವಾದಂತ ಏನದ ಯಾರು ಅಭ್ಯರ್ಥಿ ಅವ್ರೆ ಅಂದ್ರೆ ನಮ್ ಸರ್ಕಾರಿ ನೌಕರರೇ, ಅವ್ರಿಗೆ ಏನದ ಪ್ಲಾಟ್ ಸಿಗುವಂತ ವ್ಯವಸ್ಥೆ ಏನದ ಇವರಿಂದ ಆಗ್ಲಿ ಅನ್ನುವಂತ ಒಂದು ಆಶ್ವಾಸನೆ ಒಂದಿಗೆ ಮತ್ತೇನದೆ, ನಾನು ಕಲಬುರಗಿ ಜಿಲ್ಲಾ ಅಧ್ಯಕ್ಷ ಉರ್ದು ಸಂಘ ಎಲ್ಲಾ ಶಿಕ್ಷಕರು ಸಂಪೂರ್ಣವಾಗಿ ನಾಗಪ್ಪ ಹೊನ್ನಳ್ಳಿಗೆ ವೈಯಕ್ತಿಕವಾಗಿ ಅವ್ರ ಪೂರಾ ಪೆನಲ್ಗೆ ಏನದ ಸಂಪೂರ್ಣವಾದಂತ ಏನದ ಸಪೋರ್ಟ್ವಾಗಿ ನಿಂತಿದ್ದೆವು. ಆ ದೇವರಲ್ಲಿ ಒಂದು ವಿನಂತಿ, ನಾಗಪ್ಪ ಹೊನ್ನಳ್ಳಿಗೆ ಮತ್ತೊಮ್ಮೆ ಏನದ 17 ಜನ ಆಯ್ಕೆ ಆಗ್ಲಿ ಅನ್ನುವಂತ ಕೇಳ್ಕೊಂಡು ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಜೈ ಹಿಂದ್. ಮೊದಲಿನ ಸರ್ತಿ ನಾನು ಇವ್ರಿಗೆ ವಿರೋಧ ಮಾಡಿದ್ ಸರ್. ನಾನು ಏನ್ರಿ ಯಾಕೆ ವಿರೋಧ ಮಾಡಿದಂದ್ರೆ, ಒಂದು ತಾರ್ಕಿಕವಾಗಿ ನಾವು ವಿರೋಧ ಮಾಡಿದ. ಬಟ್ ಏನೇ ಒಂದು ವಿರೋಧ ಮಾಡ್ಬೇಕಾಯ್ತು ಅಂದ್ರ ಅದಕ್ಕೆ ಆಧಾರ ಇರ್ಬೇಕು ಸರ್. ಅವ್ರ ಬಳಿ ಆಧಾರನೇ ಇಲ್ಲ, ಏನಾರು ಇಲ್ಲ. ಸುಮ್ಮನೆ ತಿಂದಿದಾನಂತ ಅವ್ರು ಎಲ್ಲಿ ಹೇಳಿಲ್ಲ, ಭ್ರಷ್ಟಾಚಾರ ಮಾಡ್ಯಾರಂತೂ ಹೇಳಿಲ್ಲ. ಆದ್ರೆ ಇವ್ರು ಏನೋ ಹೊಡ್ಕೊಂಡು ಹೋಗ್ಯಾರಂತ ಹೇಳಿಲ್ಲ. ಅವ್ರದ್ದು ಒಂದು ಆರೋಪ ಏನದ ಸರ್, ಟೈಮ್ ವಿಳಂಬ ಆಗ್ಯದ, 10 ವರ್ಷ ಲೇಟ್ ಆಗ್ಯದ. 10 ವರ್ಷ ಲೇಟಕ್ಕೆ ಮೆಂಬರ್ಗಳನ್ನು ಅದಕ್ಕೆ ಕಾರಣೀಭೂತರ. ದುಡ್ಡು ಭಾಳ ಮಂದಿ ಎಲ್ಲರೂ ತುಂಬೋರು ತುಂಬಲಿಲ್ಲ. ಅವರೆಲ್ಲ ಕರೆಕ್ಟ್ ತುಂಬಿದ್ರ ಬಂದು ಇವತ್ತನ ಡೆವಲಪ್ಮೆಂಟ್ ಆಗಿ ಹೋಗ್ತಿತ್ತು. ಕೊಟ್ಟಿದ್ದಾರೆ ಸರ್, ಅವ್ರು ಕೊಟ್ಟಿದ್ದಾರೆ ಸರ್, ಕೊಟ್ಟಿದ್ದಾರೆ. ಎಷ್ಟು ಜನರಿಗೆ ಕೊಟ್ಟಿದ್ದೀವಿ ಸರ್? 40% ಇವತ್ತು ನನಗೆ ಕೊಟ್ಟಿದ್ದಾರೆ. ಏನ್ರಿ ಅದು ನಾನು ಮೊದಲ ಏನಿದ್ರಿ ಸರ್, ನಾನು ಡೈರೆಕ್ಟ್ ಇದ್ದ, ನನ್ನ ಮಾಜಿ ಡೈರೆಕ್ಟ್ ಇದ್ದೀನಿ. 1 ಊರಿಗೆ ಕೊಟ್ಟದ್ದು ನನಗರ ಗೊತ್ತಿಲ್ಲ, ನನ್ನ ಎದುರೇ ಆಗಿಲ್ಲ. ಏನ್ರಿ
ಮಾತು ಹೇಳ್ತೀನಿ. ಅದೀಗ ಇಲ್ಲ, ಅದು ನೋಡಿ ಸರ್, ಕೊಟ್ಟಿದ್ರಪ್ಪ ಅಂದ್ರೆ ಅದಕ್ಕೆ ಏನಾರ ಒಂದು ಆಧಾರ ಇರ್ತಾವಲ್ಲ, ಏನ್ ಸರ್, ಏನಾದ್ರೂ ಮಾಡ್ಬೇಕಾಯ್ತು ಅಂದ್ರೆ ಆಧಾರ ಇರ್ತಾವಲ್ಲ. ನಾನು ಕೊಟ್ಟಿಲಿ ತೊಗೊಂಡಿಲ್ತೀನಿ, ಅವ್ರಿಗೆ ನಾನು ಆರೋಪ ಮಾಡ್ತಾ ಇಲ್ಲ. ಒಂದ್ ವೇಳೆ ಕೊಟ್ಟಿದ್ದಕ್ಕ ಒಂದು ಏನಾದ್ರು ಬರವಣಿಗೆ ಆಧಾರ ಇರಬೇಕು, ಅಥವಾ ಏನಾದ್ರು ಅಗ್ರಿಮೆಂಟ್ ಇರಬೇಕು, ಅಥವಾ ರಿಸಿಪ್ಟ್ ಇರಬೇಕು, ಅಥವಾ ಏನಾದ್ರು ಇರಬೇಕು. ಇವತ್ತಿನ ದಿನ ನಾನು ಹಿಂದ್ರ ಕರೆದ ನಾನು ಇರ್ಲಾರ್ದೆ ಕೊಟ್ಟಿದ್ರಿಂದ ಅದು ನಾನು ಹೇಳ್ತಾ ಇಲ್ಲ, ಅದು ಅಧ್ಯಕ್ಷರು ಹೇಳ್ತಾರ. ಅದು ಏನ್ರಿ, ಅದ್ರ ಬಗ್ಗೆ ಏನು ಇಲ್ಲ. ನನ್ನ ಹೆಸರು ನಿಜಲಿಂಗಪ್ಪ ಕೋರಳಿ, ರಾಜ್ಯ ಸರ್ಕಾರ ನೌಕರ ಸಂಘದ ವಿಭಾಗೀಯ ಉಪಾಧ್ಯಕ್ಷ. ನಮಸ್ಕಾರ, ನನ್ನ ಹೆಸರು ನಿಜಲಿಂಗಪ್ಪ ಕೋರಳ್ಳಿ, ರಾಜ್ಯ ಸರ್ಕಾರ ನೌಕರ ಸಂಘದ ಉಪಾಧ್ಯಕ್ಷ, ಸರ್ಕಾರಿ ನೌಕರ ಸಂಘದ ವಿಭಾಗೀಯ ಉಪಾಧ್ಯಕ್ಷ. ಇವತ್ತಿನ ದಿವಸ ಗೃಹ ನಿರ್ಮಾಣ ಸಹಕಾರ ಸಂಘದ ಒಂದು ಇತಿಹಾಸ ಬಹಳ ದೊಡ್ಡದಿದೆ. ಇವತ್ತ ಈ ಒಂದು ಗೃಹ ನಿರ್ಮಾಣ ಸಂಘದ ಅಧ್ಯಕ್ಷರಾದಂತ ನಾಗಪ್ಪ ಹೊನ್ನಳ್ಳಿ ಅವರು ಯಾವುದೇ ಅವ್ಯವಹಾರ ಮಾಡಲಾರ್ದೇನೆ, ಯಾವುದೂ ಇವತ್ತ ಅಹಿತಕರ ಘಟನೆ ಮಾಡಲಾರ್ದೇನೆ ಎಲ್ಲಾ ಜನರಿಗೆ ಪ್ಲಾಟ್ ಅನ್ನು ಹಂಚಿದ್ದಾರೆ. ಎದುರಿನ ಪೆನಲ್ನವ್ರದ್ದು ಒಂದು ನಿರಾಧಾರ ಆರೋಪಕ್ಕೆ ನಾನು ಉತ್ತರ ಕೊಡ್ತಾ ಇದ್ದೇನೆ. ಅವ್ರ ಆರೋಪ ಇಷ್ಟೇ, 10 ವರ್ಷ ಆದ್ರೂ ಅವರು ನಮಗೆ ಪ್ಲಾಟ್ ಕೊಟ್ಟಿಲ್ಲ ಅನ್ನೋದು ಒಂದೇ ಆರೋಪ ಅದ. ಅದಕ್ಕೆ ಬಿಟ್ಟು ಅವ್ರ ಬಳಿ ಏನೂ ಇಲ್ಲ. ಆದ್ರೆ 10 ವರ್ಷ ಹಿಡಿದು ಪ್ಲಾಟ್ ಕೊಟ್ಟಿಲ್ಲ ಅದಕ್ಕೆ ನಾನು ಒಂದು ಸ್ಪಷ್ಟೀಕರಣವನ್ನು ನಮಗೆ ಕೊಡ್ತಾ ಇದ್ದೇನೆ. 10 ವರ್ಷ ಕೊಡ್ಲಿಕ್ಕೆ ಯಾಕೆ ಆಗ್ಲಿಲ್ಲಪ್ಪ ಅಂದ್ರೆ, ಇವತ್ತಿನ ದಿವಸ ಕೃಷಿ ವಲಯದಿಂದ ವಸತಿ ವಲಯಕ್ಕೆ ಮತ್ತು ರೇರಾ ಇವತ್ತಿನ GDA ಇವೆಲ್ಲ ಮಾಡ್ಬೇಕಂತ ಹೊಸ ರೂಲ್ಸ್ ಬಂದು ಇವತ್ತಿನ ದಿನ ಅದು ಒಂದು ಸ್ವಲ್ಪ ಸಮಯ ಆಗಿದೆ. ಅದಕ್ಕ ನಾನು ಆರೋಪ ಮಾಡಿದ್ರೆ ನಾನು ಪ್ರಮುಖ ಇದ್ದ, ಇಲ್ಲಿ ಬಂದ ಬಳಕ ನನಗೆ ಗೊತ್ತಾಯ್ತು, ಹಬ್ಬ ಇಷ್ಟ ಅದಲ್ಲ ಅನ್ನೋದು ಗೊತ್ತಾಯ್ತು. ಆದ್ರ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರ, ಅಲ್ಲಿದ್ದಂತ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು ಅವರೆಲ್ಲರೂ ಕೂಡಿ ಹೊನ್ನಳ್ಳಿ ಅವರ ಬಗ್ಗೆ ಸುಳ್ಳು ಆರೋಪ ಮಾಡಿ ಇವತ್ತಿನ ದಿನ ಏನೋ ಒಂದು ಮಸಿ ಬಿಡ್ತಕ್ಕಂತ ಕೆಲಸ ಇವತ್ತಿನ ದಿನ ಮಾಡ್ತಾ ಇದ್ದಾರೆ. ಆದ್ರೆ ನಾನು ಅವರಿಗೆ ಒಂದು ಷರತ್ತು ಹಾಕ್ತಾ ಇದ್ದೀನಿ. ಇವತ್ತಿನ ದಿನ ಅವ್ರ ಮೇಲಾದ್ರೂ ಒಂದೇ ₹1 ಹಗರಣದ ಬಗ್ಗೆ ಆಗ್ಲಿ ಅಥವಾ ಲೂಟಿ ಮಾಡಿದ ಬಗ್ಗೆ ಆಗ್ಲಿ ಏನಾದ್ರೂ ಹಗರಣ ಇತ್ತು ಅಂದ್ರೆ ನಾನು ಇವತ್ತಿನ ನನ್ನ ರಾಜೀನಾಮೆ ಕೊಟ್ಟು ನಾನು ಮನೆಗೆ ಹೋಗ್ತಾ ಇದ್ದೀನಿ ನನ್ನ ಕೆಲಸಕ್ಕೆ. ಮೇಲಾಗಿ ಇವತ್ತಿನ ದಿವಸ ಪ್ಲಾಟ್ಗಳನ್ನು 5 ಲಕ್ಷಕ್ಕೆ ಇವತ್ತಿನ ದಿನ ಏನು ನಿವೇಶನಗೋಸ್ಕರ ಕೊಟ್ಟಿದ್ದಾರೆ, ಆ ಬೆಲೆಯನ್ನು ಇವತ್ತಿನ ಮಾರ್ಕೆಟ್ ವ್ಯಾಲ್ಯೂ ಇವತ್ತು 25-30 ಲಕ್ಷ ರೂಪಾಯಿ ಆಗಿದೆ. ಅದೇನೋ ತಿಂದು ಏನು ಮನೆಗೆ ಹೋಗಿಲ್ಲ, ಏನು ಮಾರ್ಕೊಂಡವ್ರು ಮನೆಗೆ ಹೋಗಿಲ್ಲ, ಅದು ಏನದ ಅಲ್ಲ ಅದ ಎಲ್ಲಾ ನಿವೇಶನಗಳನ್ನು ಇವತ್ತಿನ ಕೈಕೊಂಡು ಬಂದಿದಾರ. ಮೇಲಾಗಿ ಆ ನಿವೇಶನಗಳನ್ನು ಸರಿಯಾಗಿ ಕಾಪಾಡ್ಕೊಂಡು ಬಂದಿದಾರ. ಈಗ GDA ನಲ್ಲಿ ಒಂದ್ ಸ್ವಲ್ಪ ಬಿಡುಗಡೆ ಆಯ್ತು ಅಂದ್ರ ಎಲ್ಲರಿಗೂ ಕೊಡ್ತಾರೆ ಇಷ್ಟೇ. ಅದು ಬಿಟ್ಟು ಆರೋಪಿಯವ್ರ ಬಳಿ ಏನದ, ಮೇಲಾಗಿ ಕುಡ್ಲಿಕ್ಕೆ ಯಾಕೆ ವಿಳಂಬ ಆಯ್ತು ಅದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಕುಡ್ಲಿಕ್ಕೆ ಯಾಕೆ ವಿಳಂಬ ಆಯ್ತು ಅಂದ್ರೆ, ಎಲ್ಲಾ ಮೆಂಬರ್ಗಳು ಒಬ್ರು 1 ಲಕ್ಷ ರೂಪಾಯಿ ತುಂಬಿದ್ದಾರೆ, ಒಬ್ರು 2 ಲಕ್ಷ ರೂಪಾಯಿ ತುಂಬಿದ್ದಾರೆ, ತುಂಬಲಾರ್ದೆ ಹಂಗೆ ಕೂತಿದ್ದಾರೆ. ಅವೆಲ್ಲ ದುಡ್ಡು ಬರ್ಬೇಕಲ್ಲ, ದುಡ್ಡು ಬರ್ಲಾರ್ದೆ ಇವ್ರ ಮನಿ ದುಡ್ಡು ಇದು ಹಾಕ್ಬಿಡ್ಬೇಕಾ? ಆ ದುಡ್ಡು ಬಂತು ಅಂದ್ರ ಅದೆಲ್ಲಾನು ಇವತ್ತಿನ GDA ಒಯ್ದು ಕೊಟ್ಟು ಅದು ಬಿಡಿಸ್ಕೊಂಡು ಬಂದು ಡೆವಲಪ್ಮೆಂಟ್ ಮಾಡ್ತದ. ಡೆವಲಪ್ಮೆಂಟ್ ಮಾಡೋದು ಇವತ್ತಿನ ದಿನ ಯಾರ ಕೆಲಸ? ಇವತ್ತಿನ ದಿನ ಡೆವಲಪರ್ ನಮಗ್ ಸಂಬಂಧ ಇಲ್ಲ. ಯಾರು ನಮಗ ನಿವೇಶನ, ಯಾರು ನಮಗ ಹೊಲ ಕೊಟ್ಟಿದ್ದಾರೆ ಆ ಮಾಲೀಕರೇ ನಮಗ ಇವತ್ತಿನ ಡೆವಲಪ್ಮೆಂಟ್ ಮಾಡ್ಕೊಡ್ಬೇಕಂತ ಹೇಳ್ಕೇಸಂದ್ರ ಅಗ್ರಿಮೆಂಟ್ ಇದೆ. ಅವ್ರು ಮಾಡ್ಲಿಕ್ಕೆ ವಿಳಂಬ ಮಾಡಿದ್ರು, ದುಡ್ಡು ನಮಗ ಅಡ್ವಾನ್ಸ್ ಕೊಡು ಅಂದ್ರು, ದುಡ್ಡು ಅಡ್ವಾನ್ಸ್ ಕೊಡ್ಲಿಕ್ಕೆ ಆಗಲ್ಲ ಅಂತ ಹೇಳೋದಕ್ಕಾಗಿ ಇವತ್ತಿನ ದಿನ ಅದು ಹಿಂಗೆ ಹಾಕಿಡ್ಕೊತ ಬಂದು ವಿಳಂಬ ಆಗಿದೆ. ಪರಂತು ಮಾನ್ಯ ನಾಗಪ್ಪ ಹೊನ್ನಳ್ಳಿ ಅವರು ಅಲ್ಲಿದ್ದಂತ ಎಲ್ಲಾ ಪೆನಲ್ದ ಎಲ್ಲಾ ಅಭ್ಯರ್ಥಿಗಳು ಸರಿಯಾಗಿ ಕಾಪಾಡಿಕೊಂಡು ಬಂದು ಇವತ್ತಿನ ದಿನ ಸ್ವಲ್ಪ ದಿನದಲ್ಲಿ ಅದು ಎಲ್ಲರಿಗೂ ಪ್ಲಾಟ್ ಹಂಚುವ ಕೆಲಸ ಇವತ್ತಿನ ಮಾಡ್ತಾ ಇದ್ದಾರೆ. ಅಲ್ಲಿದ್ದಂತ ಪರಿವರ್ತನೆ ಪೆನಲ್ದವರು ಏನು ಎಲ್ಲ ಸುಳ್ಳು ಆರೋಪ ಮಾಡ್ಕೋತ ಎಲ್ಲಾ ಅವ್ರ ಮೇಲೆ ಒಂದೇ ಏನ್ರಿ ಇತ್ತು ಅಂದ್ರೆ ಆರೋಪಕ್ಕೆ ಇವತ್ತಿನ ದಿನ ನಿರಾಧಾರ ಅದ ಅಂತ ಹೇಳ್ತಾ ಇದ್ದೀನಿ. ಆಧಾರ ಇತ್ತಂದ್ರೆ ಬರ್ಲಿ, ಸತ್ಯಕ್ಕೆ ದೂರ ಆದದ ಅಂತ ಹೇಳಿ ನಾನು ಇಲ್ಲಿ ಇಚ್ಛೆ ಪಡ್ತಾ ಇದ್ದೇನೆ. ಅದಕ್ಕಾಗಿ ಈ ಒಂದು ನಮ್ಮ ನಾಗಪ್ಪ ಹೊನ್ನಳ್ಳಿ ಅವರ ಪೆನಲ್ ಇದ್ದಂತ ಎಲ್ಲಾ ಅಭ್ಯರ್ಥಿಗಳಿಗೆ ತಾವೆಲ್ಲರೂ ಪ್ರಚಂಡ ಬಹುಮತದಿಂದ ಆರಿಸಿ ಕೊಡ್ತೀರಿ ಅಂತ ಹೇಳಿ ನನ್ನ ವಿನಂತಿ. ಜೈ ಹಿಂದ್.